ಈ ಒಂದು ಚುನಾವಣೆಯಲ್ಲಿ ನಾನು 100ಕ್ಕೆ 100 ಗೆಲ್ತೇನೆ ಅನ್ನೋ ವಿಶ್ವಾಸ ಕೂಡ ಇದೆ. ಈ ಮಧ್ಯೆ ಇನ್ನೂ ಹುಟ್ಟಿಸ್ತಾ ಇದ್ದಾರೆ. ಈಶ್ವರಪ್ಪ ವಾಪಸ್ ತಗೋತಾರೆ, ನೀವು ಯಾಕೆ ಓಡಾಡ್ತೀರಾ? ಸೋಲಿನ ಭಯದಲ್ಲಿ ಈ ರೀತಿ ಅಪಪ್ರಚಾರಗಳು ಸಾಕಷ್ಟು ಆಗ್ತಾ ಇರೋದು ನಾನು ನೋಡ್ತಾ ಇದ್ದೀನಿ. ಎಲ್ಲ ಕಡೆಯೂ ಕೂಡ ನಿರೀಕ್ಷೆ ಬೇರೆ ಕಾರ್ಯಕರ್ತರು ಜನ ಬೆಂಬಲ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿ ಅಪಪ್ರಚಾರಗಳು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಅವ್ರು ಸೋಲ್ತಾರೆ ಅಂತ ಗೊತ್ತಾದ ಈಶ್ವರಪ್ಪ ವಾಪಸ್ ತಗೋತಾರೆ. ಯಾವ ಭಾಷೆಯಲ್ಲಿ ಹೇಳಬೇಕು ಎಲ್ಲ ಭಾಷೆಯಲ್ಲಿ ಹೇಳಿದ್ದೀನಿ ನಾನು, ಯಾವ ಕಾರಣಕ್ಕೂ ವಾಪಸ್ ತೊಗೊಳಲ್ಲ ಅಂತ. ಈ ರೀತಿ ಅವರ ಅಪಪ್ರಚಾರಗಳಿಗೆ ಯಾವ ಕಾರಣಕ್ಕೂ ಕೂಡ ಬಗ್ಗಬೇಡಿ, ಒಪ್ಕೋಬೇಡಿ ಅನ್ನೋಂಥನ್ನ ನಾನೆಲ್ಲ ಹಿತೈಷಿಗಳು ಕೂಡ ಹೇಳ್ತೇನೆ. ಅವ್ರು ಮಾಡ್ತಾ ಇರೋಂಥ ಅಪಪ್ರಚಾರಕ್ಕೆ ಅನೇಕರು ನನಗೆ ವಾಪಸ್ ಮತ್ತೆ ಪ್ರಶ್ನೆ ಕೇಳ್ತಾರೆ, ಸರ್ ಈ ರೀತಿ ಹೇಳ್ತಾ ಇದ್ದಾರೆ, ನೀವಿನ್ನೂ ವಾಪಸ್ ತೊಗೋತೀರಿ ಅಂತೆ. ಹೌದಾ ಸರ್, ನಾವಿನ್ನೂ ಧುಮುಕಬೇಕು ಅಂತ ಅಂದ್ಕೊಂಡಿದ್ದೀವಿ, ನಾವು ಈ ಚುನಾವಣಾ ಕಣಕ್ಕೆ ಇಳಿದು ನಿಮ್ಮನ್ನು ಬೆಂಬಲಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ರೀತಿ ಅಪಪ್ರಚಾರ ಮಾಡ್ತೀರಲ್ಲ, ಏನು ಮಾಡಬೇಕು ಅಂತ ಕೇಳಿದವರಿಗೆ ಸ್ಪಷ್ಟ ಹೇಳ್ತೀನಿ, ಇಲ್ಲಪ್ಪ ನಾನು ಇಂತೇನು ಹೇಳ್ತೀನಿ ಅಂತ. ಅಂದರೆ ನಾಮಿನೇಷನ್ ನಾಳೆ ಆದಮೇಲೆ ಇವಾಗಿನ ತನಕ ಏನು ಬೆಂಬಲ ಸಿಕ್ಕಿದೆಯೋ ಇದ್ರ ಡಬಲ್ ಬೆಂಬಲ ನನಗೆ ನಾಮಿನೇಷನ್ ಆದಮೇಲೆ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಕೂಡ ನನಗಿದೆ.